the lesson. In a small village in India lived a farmer and his wife. ಒಂದು ಇಂಡಿಯಾದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತೆ ಅವನ ಹೆಂಡತಿ ವಾಸಿಸ್ತಿದ್ರು. ದ ಕಪಲ್ ಹ್ಯಾಡ್ ಎ ಸ್ಮಾಲ್ ಇನ್ಫ್ಯಾಂಟ್. ಅಂದ್ರೆ ಆ ಜೋಡಿಗಳು ಅವರಿಗೆ ಚಿಕ್ಕ ಒಂದು ಮಗು ಇತ್ತು. ಇನ್ಫ್ಯಾಂಟ್ ಅಂಡ್ ಸ್ಮಾಲ್ ಇನ್ಫ್ಯಾಂಟ್ ಅಂದ್ರೆ ಚಿಕ್ಕ ಮಗು. ದ ಕಪಲ್ ಲವ್ಡ್ ದೇರ್ ಚೈಲ್ಡ್ ವೆರಿ ಮಚ್. ಆ ಜೋಡಿಗಳು ಅವ್ರ ಮಗುನ ತುಂಬಾ ಪ್ರೀತಿಸ್ತಾ ಇದ್ರು. ಒನ್ಸ್ ಆಫ್ಟರ್ ಹ್ಯಾವಿಂಗ್ ಎ ಹಾರ್ಡ್ ವರ್ಕಿಂಗ್ ಡೇ ಅಟ್ ದ ಫೀಲ್ಡ್ಸ್ ದ ಫಾರ್ಮರ್ ವಾಸ್ ರಿಟರ್ನಿಂಗ್ ಬ್ಯಾಕ್ ಹೋಮ್. ಒಂದ್ ದಿವಸ ಫಾರ್ಮರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಅವನ ಮನೆಗೆ ವಾಪಸ್ ಬರ್ತಾ ಇರ್ಬೇಕಾದ್ರೆ ಸಡನ್ಲಿ he heard some rattle being bushes he was crossing by. ಅವನು ಮನೇಲಿ ಬರ್ತಾ ಇರ್ಬೇಕಾದ್ರೆ ಆ ದಾರಿಯಲ್ಲಿ ಅವನು ಒಂದು ವಿಚಿತ್ರವಾದ ಶಬ್ದವನ್ನ ಕೇಳ್ತಾನೆ. ಆ ಪೊದೆ ಅಲ್ಲಿ ಇರುವಂತ ಪೊದೆಗಳಲ್ಲಿ ಒಂದು ವಿಚಿತ್ರವಾದ ಶಬ್ದವನ್ನ ಕೇಳ್ತಾನೆ. He was surprised, so he founded mungus. ಮುಂಡೆಡ್ ಮುಂಗುಸ್ ಅಂದ್ರೆ ಅವನು ಗಾಯಗೊಂಡಿರೋ ಮುಂಗುಸಿಯನ್ನ ಆ ಪೊದೆಯಲ್ಲಿ ನೋಡ್ತಾನೆ. ಅವನು ತುಂಬಾ ಸರ್ಪ್ರೈಸ್ ಆಗ್ತಾನೆ, ಆಶ್ಚರ್ಯ ಆಗ್ತಾನೆ. ಲೈಯಿಂಗ್ ಹರ್ಟ್ ಅಂಡ್ ಫೇಲ್ ಆನ್ ದ ಗ್ರೌಂಡ್ ದ ಫಾರ್ಮರ್ ಫೆಲ್ಟ್ pity on him and picked the mungus and brought him home. ಅವನ ಕೈಯಲ್ಲಿ ಅದನ್ನ ಅಂಗದ ಬಾಚಿ ಅವನ ಕೈಯಲ್ಲಿ ಇಟ್ಕೊಂಡು ಅವನ ಮನೆಗೆ ಅದನ್ನ ತಗೊಂಡು ಹೋಗ್ತಾನೆ. ಮೈ ಡಿಯರ್ ಪ್ಲೀಸ್ ಬ್ರಿಂಗ್ ಮೀ ಸಮ್ ಆಯಿಂಟ್ಮೆಂಟ್ ಅಂಡ್ ವಾಟರ್. ಅವನ ಹೆಂಡತಿಗೆ ಹೇಳ್ತಾನೆ ಸ್ವಲ್ಪ ಆಯಿಂಟ್ಮೆಂಟ್ ಮತ್ತೆ ವಾಟರ್ನ ತಗೊಂಬ ಸ್ವಲ್ಪ ಅಂತ. ವಿತ್ ದ ಮುಂಗುಸ್ ಇನ್ ಹಿಸ್ ಆರ್ಮ್ಸ್. ಅವನ ಕೈಯಲ್ಲಿ ಮುಂಗುಸಿಯನ್ನ ಇಟ್ಕೊಂಡು ಅವನ ಹೆಂಡತಿಗೆ ಅದನ್ನ ಹೇಳ್ತಾನೆ ಮನೆ ಬಾಗಿಲಲ್ಲಿ ನಿಂತ್ಕೊಂಡು. ವಾಟ್ ಈಸ್ ದಟ್ ಯು ಆರ್ ಹೋಲ್ಡಿಂಗ್. ಅವನ ಹೆಂಡತಿ ಬಂದಾದ್ಮೇಲೆ ಕೇಳ್ತಾಳೆ ಏನದು, ಏನ್ ನಿನ್ ಕೈಯಲ್ಲಿ ಇಟ್ಕೊಂಡಿರೋದು ಅಂತ ಅವನ ಹೆಂಡತಿ ಬಂದು ಕೇಳ್ತಾಳೆ. ಆಸ್ಕಿಡ್ ದ ಬಿವೈಲ್ಡೆಡ್ ವೈಫ್ ಅಂದ್ರೆ ಅವನ ಪ್ರೀತಿಯ ಹೆಂಡತಿ ಅವನಿಗೆ ಕೇಳ್ತಾಳೆ. ಐ ಫೌಂಡ್ ದಿಸ್ wounded mongoose with help me tend his wounds said the farmer. ಫಾರ್ಮರ್ ಹೇಳ್ತಾನೆ ನಾನು ಈ ಮುಂಗುಸಿಯನ್ನ, ಈ ಗಾಯಗೊಂಡಿರೋ ಮುಂಗುಸಿಯನ್ನ ನಾನು ತಗೊಂಡ್ಬಂದಿದ್ದೀನಿ ಮನೆಯಲ್ಲಿ, ನನಗಿದು ದಾರಿಯಲ್ಲಿ ಬರ್ತಾ ಸಿಕ್ಕಿದೆ, ಬೇಗ ಆಯಿಂಟ್ಮೆಂಟ್ ಅನ್ನ ತಗೊಂಬ, ಇದಕ್ಕೆ ನಾವು ಇದಕ್ಕೆ ಗಾಯ ಆಗಿದೆ, ನಾವು ಇದಕ್ಕೆ ವಾಸಿ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತ ಆ ಫಾರ್ಮರು ಅವನ ವೈಫ್ಗೆ ಹೇಳ್ತಾನೆ. ಐ ಥಿಂಕ್ ಐ ವುಡ್ ಲೈಕ್ ಟು ಕೀಪ್ ಇಟ್. He gently tended the wound of the mongoose and the wife brought some milk and food for him to eat. ಅವನು ಗಾಯಗೊಂಡಿರೋ ಮುಂಗುಸಿಗೆ ತುಂಬಾ ಕೇರ್ಫುಲ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಮಾಡ್ತಾನೆ. ಆಮೇಲೆ ಅವನ ಹೆಂಡತಿ ಸ್ವಲ್ಪ ಹಾಲು ಮತ್ತೆ ಊಟವನ್ನ ಅವನಿಗೆ ಆ ಮುಂಗುಸಿಗೆ ತಿನ್ಲಿಕ್ಕೆ ಇಡ್ತಾರೆ. The mongoose moved slowly and ate what was placed in front of him. ಆ ಮುಂಗುಸಿ ನಿಧಾನಕ್ಕೆ ನಡ್ಕೊಂಡು ಹೋಗಿ ಅಲ್ಲಿ ಇಟ್ಟಿರೋ ಹಾಲು ಮತ್ತೆ ಊಟವನ್ನ ನಿಧಾನಕ್ಕೆ ಹೋಗಿ. ಥ್ಯಾಂಕ್ ಯು.